ದೇವರೇ, ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ದು ಫ್ಲೂಕ್. ಆಸ್ಟ್ರೇಲಿಯನ್ ಟೀಮ್ ಭಾರಿ ವೀಕ್ ಇತ್ತು, ಅವರಿಲ್ಲ ಇವರಿಲ್ಲ, ಹೇಸಲ್ವುಡ್ ಇಲ್ಲ, ಕಮಿನ್ಸ್ ಇಲ್ಲ, ಅದಕ್ಕೆ ವಿನ್ ಆದ್ರು ಹಾಗೆ ಹೀಗೆ ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ರೆ ಅವರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಥರ ಮತ್ತೆ ಪುನಃ ಉತ್ತರ ಕೊಟ್ಟದ್ದು ಅದೇ ಜಿಂಬಾಬ್ವೆ. ಯಾಕಂತಂದರೆ ಏನು ಹೋಸ್ಟ್ ಶ್ರೀಲಂಕಾವನ್ನು ಅವರ ತವರು ನೆಲದಲ್ಲಿ ಹೊಡೆದು ಚಚ್ಚಿ ಬಿಸಾಕಿದ್ರು ಜಿಂಬಾಬ್ವೆ. ನಮಸ್ಕಾರ ಎಲ್ಲಿಗೆ ಜನಾರ್ದನ್ ಥರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದೇವ, ನಾನು ಅಂದ್ಕೊಂಡದ್ದು ಓಕೆ ಸೂಪರ್ 8ಗೆ ಜಿಂಬಾಬ್ವೆ ಬರ್ತಾ ಉಂಟು, ಆಸ್ಟ್ರೇಲಿಯಾ ಬಂದು ಸೂಪರ್, ಈಗ ಭಾರತಕ್ಕೆ ಒಂದು ಸ್ವಲ್ಪ ಈಸಿ ಆಯ್ತಪ್ಪ, ಬೇರೆ ಎಲ್ಲ ಟೀಮ್ಸ್ಗೆ ಒಂದು ಜಿಂಬಾಬ್ವೆನ ಸೋಲಿಸೋದು ಈಸಿ ಹಾಗೆ ಹೇಗೆ ಅಂತ ಅಂದ್ಕೊಂಡ್ರೆ, ಹಲೋ ಎಕ್ಸ್ಕ್ಯೂಸ್ ಮೀ, ಜಾಸ್ತಿ ಓವರ್ ಆಗಿ ಥಿಂಕ್ ಮಾಡಬೇಡಿ. ಅಷ್ಟೆಲ್ಲ ಕಾಂಜಿ ಪಿಂಜಿ ತಂಡ ನಾವಲ್ಲ, ಇನ್ನೊಂದು ಏನು ಫೇವ್ರೆಟ್ ತಂಡವನ್ನು ಹೊಡೆದಾಕ್ತೇವೆ ಅಂತ ಇವತ್ತು ಹೋಸ್ಟ್ ಶ್ರೀಲಂಕಾವನ್ನು ಅವರ ಫ್ಯಾನ್ಸ್ ಎದುರು ಕೊಲಂಬೋದಲ್ಲಿ ಅವರ ಮನೆಯಲ್ಲಿ ಡಮಾರ್ ಅಂತ ಹೊಡೆದಾಕಿದ್ರು. ಯಪ್ಪ, ಇದು ಆ್ಯಕ್ಚುಲಿ ಬಿಗ್ಗೆಸ್ಟ್ ಅಪ್ಸೆಟ್ ಈ ಒಂದು ವರ್ಲ್ಡ್ ಕಪ್ ಇದು, ಅಥವಾ ಅಪ್ಸೆಟ್ ಅಂತ ಹೇಳೋದನ್ನೇ ಸ್ಟಾಪ್ ಮಾಡಬೇಕಾ ಅಂತ. ಯಾಕಂತಂದರೆ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿದಾಗ ಅಪ್ಸೆಟ್ ಹಾಗೆ ಅಂತಲೇ ಹೇಳಿದೆವು. ಬಟ್ ಆಸ್ಟ್ರೇಲಿಯಾ ರಿಲೇಟಿವ್ಲಿ ಅವರ ಆಗಿನ ಒಂದು ಸ್ಟ್ರಾಂಗ್ ಆಸ್ಟ್ರೇಲಿಯಾ ತಂಡದ ಥರ ಈಗ ಕಾಣ್ತಾ ಇಲ್ಲ. ಯಾಕಂತಂದರೆ ಮೇನ್ ಕೀ ಪ್ಲೇಯರ್ಸು ಅವ್ರಿಗೆ ಇರಲಿಲ್ಲ. ಗ್ರೀನ್ ಔಟ್ ಆಫ್ ಫಾರ್ಮ್ ಆಗಿ ಹೋದರು, ಟಿಮ್ ಡೇವಿಡ್ ಔಟ್ ಆಫ್ ಫಾರ್ಮು, ಮ್ಯಾಕ್ಸ್ವೆಲ್ ಅಲಕ್ ಬುಲಕ್ ಆಡಿದ್ರಿಲ್ಲ, ಇದ್ರಿಲ್ಲ, ಸ್ಟಾಯಿನ್ಸ್ ಕೂಡ ಹಾಗೆ. ಸೊ ಆದ್ದರಿಂದ ಒಂದು ವೀಕ್ ಆಸ್ಟ್ರೇಲಿಯನ್ ತಂಡದ ವಿರುದ್ಧ ಜಿಂಬಾಬ್ವೆ ಗೆದ್ದಿದೆ. ಏನೋ ಒಂದು ಫ್ಲೂಕಲ್ಲಿ ವಿನ್ ಆಗಿದೆ ಅಂತ ಅಂದ್ಕೊಂಡ್ರೆ, ದೇವರೇ ಇದೆಂತ ಇದು? ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ ಶ್ರೀಲಂಕಾವನ್ನು ಇವತ್ತು ಜಿಂಬಾಬ್ವೆ ಸೋಲಿಸ್ತಾರೆ ಅಂತ. ಮ್ಯಾಚ್ ಸ್ಟಾರ್ಟ್ ಆಯಿತು, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಶ್ರೀಲಂಕಾ ಹೊಡೆದದ್ದು 178 ರನ್. ಇದೇ ಪ್ರೇಮದಾಸ ಸ್ಟೇಡಿಯಮಲ್ಲಿ, ಇದೇ ಗ್ರೌಂಡಲ್ಲಿ ಭಾರತ 175 ಹೊಡೆದಾಗ ಪಾಕಿಸ್ತಾನದ ಎದುರು ಪಾಕಿಸ್ತಾನ ಅದರ ಹತ್ತಿರ ಕೂಡ ಬರಲಿಲ್ಲ. ಸೊ ನಾವೇನು ಅಂದ್ಕೊಳೋದು, ಬೇಜಾನ್ ಸಾಕು ಮಾರ್ರೆ, ಜಾಸ್ತಿ ಆಯ್ತಿದ್ದು ಜಿಂಬಾಬ್ವೆಗೆಲ್ಲ ಆಗುದಿಲ್ಲ ಅಂತ. ನೋ ವೇ, ಚಾನ್ಸೇ ಇಲ್ಲ. ಯಾಕಂತಂದ್ರೆ ಈ ಒಂದು ಟೂರ್ನಮೆಂಟ್ ಇದು ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಅಂತ ಕಾಣ್ತದೆ, ಅಥವಾ ಸ್ಟ್ರಾಂಗೆಸ್ಟ್ ಟಾಪ್ ಆರ್ಡರ್ ಜಿಂಬಾಬ್ವೆ ಅಂತ ಕಾಣ್ತದೆ. ಯಾಕಂತಂದ್ರೆ ಫಸ್ಟ್ 2 ಮ್ಯಾಚಲ್ಲಿ ಜಿಂಬಾಬ್ವೆದು ವಿಕೆಟ್ ಹೋದದ್ದು ಕೇವಲ 2. ಫಸ್ಟ್ ಮ್ಯಾಚ್ 2 ವಿಕೆಟ್ ಹೋಯ್ತು, ಸೆಕೆಂಡ್ ಮ್ಯಾಚ್ 2 ವಿಕೆಟ್ ಹೋಯ್ತು, ಥರ್ಡ್ ಮ್ಯಾಚ್ ಬಿಡಿ ಮಳೆ ಬಂದು ಅವರಿಗೆ ಅವರ ಆಟ ನಡೀಲಿಲ್ಲ, ಅಥವಾ ಮ್ಯಾಚ್ ಸಾಗಲಿಲ್ಲ, ಮ್ಯಾಚ್ ಆಗಲೇ ಇಲ್ಲ. ಸೊ ಈ ಮ್ಯಾಚಲ್ಲಿ ಎಷ್ಟು ವಿಕೆಟ್ ಹೋಗ್ಬೋದು? ಈ ಮ್ಯಾಚಲ್ಲಿ ಕೂಡ 2 ವಿಕೆಟಲ್ಲಿ ಹೊಡೆದಾಗ್ತಾ ಇದ್ರು. ಲಾಸ್ಟ್ ಬಟ್ 1 ಓವರಲ್ಲಿ 2 ವಿಕೆಟ್ ಪಟ್ಕಂತ ಬಿದ್ದು 4 ವಿಕೆಟ್ ಬಿತ್ತು. ಇದೇ ಒಂದು ದೊಡ್ಡ ಸಾಧನೆ ಶ್ರೀಲಂಕಾದು ಇವತ್ತಿನ ಪಾಲಿಗೆ. ಯಾಕಂತಂದ್ರೆ ವಾವ್, ಎಂತ ಚೇಸು, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಅಪ್ಪ ಆಡಿದ್ದು. ಏನೋ ಒಂದು ಮಲಗಿಕು ಅದು ಎಂಥದ್ದು ಇರಲ್ಲ, ಮಲಗಿ ಹೊಡೆಯೋದು ಅಥವಾ ಅನ್ಆರ್ಥೋಡಾಕ್ಸ್ ಶಾಟ್ ಏನು ಇರಲ್ಲ. ಚೇಸ್ ಕೂಡ ಹಾಗೆ ಬೇಸಿಕ್ ಕ್ರಿಕೆಟಿಂಗ್ ಶಾಟ್ಸ್ ಎಲ್ಲ ಆಡ್ತಾ ಇದ್ರು. ಆ್ಯಂಡ್ ಅವರ ಕ್ಯಾಪ್ಟನ್ ರಾಜಾ ಬಂದು ಮ್ಯಾಚನ್ನೇ ಪೂರ್ತಿ ಚೇಂಜ್ ಮಾಡಿ ಹಾಕಿದ್ರು. ಹತ್ರ ಬರ್ಬೋದು ಅಂತ ಅಂದ್ಕೊಳೋದು, ಬಟ್ ಓ ಮೈ ಗಾಡ್, ಲಾಸ್ಟ್ 3 ಓವರಿಗೆ ಕೇವಲ 19 ರನ್ ಬೇಕಿತ್ತು. ಆ ರೇಂಜ್ಗೆ ಚಚ್ಚಿಬಿಟ್ರು ಅವರ ಕ್ಯಾಪ್ಟನ್ ರಾಜಾ ಅವರು. ಶ್ರೀಲಂಕಾ ಒದ್ದಾಡಿದ್ದು ಮಿಡ್ಲ್ ಓವರ್ಸಲ್ಲಿ, ಫಾರ್ ಶೋರ್ ಮಿಡ್ಲ್ ಓವರಲ್ಲಿ ಸ್ವಲ್ಪ ನಿಧಾನ ಆಯ್ತಪ್ಪ. ಕುಸಾಲ್ ಮೆಂಡಿಸ್ ಒದ್ದಾಡಿದ್ರು, ಅವರ ಕ್ಯಾಪ್ಟನ್ ಶಾನಕ ಕೂಡ ಅಂತ ದೊಡ್ಡ ರನ್ ಹೊಡಿಲಿಕ್ಕಾಗಲಿಲ್ಲ. ಲಾಸ್ಟ್ 3 ಓವರಲ್ಲಿ ಹೊಡೆದ್ರು, ವೆಲ್ಲಲಾಗೆ ಲಾಸ್ಟ್ ಓವರಲ್ಲಿ 3-4 ಹೊಡೆದ್ರು. ಅದಕ್ಕಿಂತ ಮುಂಚೆ ಎಂತ ಪವನ್ ರತ್ನ ಯಾಕೆ ಅಂತ ನಮ್ಗೆ ಎಂತ ಗೊತ್ತುಂಟು? ನೀವೇ ಹೇಳಬೇಕು ಪವನ್ ಅವರೇ, ನೀವೇ ಹೇಳಬೇಕು. ರತ್ನ ಯಾಕೆ ನಮ್ಗೆ ಗೊತ್ತಿಲ್ಲ, ಬೇಡ ಇದ್ರೆ ಬೇಡ. ಅವ್ರು ಚಂದದ ಇನ್ನಿಂಗ್ಸ್ ಆಡಿದ್ರು ಲಾಸ್ಟ್ ಬಟ್ 1 ಓವರಲ್ಲೆಲ್ಲ ಅವ್ರು ಚಂದ ಮಾಡಿ ಆಡಿದ್ರು. 178 ಹೊಡೆದ್ರು. ಬಟ್ ಜಿಂಬಾಬ್ವೆಯ ಚೇಸಿಂಗ್ ವಾಸ್ ಅಮೇಝಿಂಗ್. ಅಗೇನ್ ಸೇಮ್ ಬ್ಯಾಟಿಂಗ್ ಏನು ಕ್ಲಿಕ್ ಆಗ್ತಾ ಇದೆಯಲ್ಲ, ನನಗೆ ಹೆಸರು ಗೊತ್ತಿಲ್ಲ, ಹೌ ಟು ಪ್ರೊನೌನ್ಸ್, ಮರುಮಾನಿ ಅವರು. ಮತ್ತೆ ಅವ್ರದ್ದು ನಾಟ್ ಔಟ್ ಬ್ಯಾಟ್ಸ್ಮನ್, ಫಸ್ಟ್ 2 ಮ್ಯಾಚಲ್ಲಿ ಸಹ ನಾಟ್ ಔಟ್ ಆಗಿದ್ರು, ಥರ್ಡ್ ಮ್ಯಾಚ್ ಆಗಲಿಲ್ಲ, 4th ಮ್ಯಾಚ್ ಈ ಮ್ಯಾಚಲ್ಲಿ ಕೂಡ ಅವರ ವಿಕೆಟೇ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಎಂತ ಹಾಗಾದ್ರೆ ಆ ರೇಂಜಿಗಿನ ಬ್ಯಾಟರ್ ಮಾರ ಈ ಬೆನ್ನೆಟ್. ಸೂಪರ್, 48 ಬಾಲಿಗೆ 63 ರನ್ ನಾಟ್ ಔಟ್ ಆಗಿದ್ರು. ಅವ್ರು ಏನು ಫಸ್ಟ್ 2 ಮ್ಯಾಚಲ್ಲಿ ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾ ಇದ್ರಲ್ಲ, ಅದೇ ಥರದ ಇನ್ನಿಂಗ್ಸ್ ಇವತ್ತು ಕೂಡ ಆಡಿದ್ರು ಬೆನ್ನೆಟ್. ಅವರ ಸುತ್ತ ಇಡೀ ಟೀಮ್ ಅಟ್ಯಾಕಿಂಗ್ ಕ್ರಿಕೆಟ್ ಆಡಿದ್ರು. ಬಟ್ ಮೋಸ್ಟ್ ಅಟ್ಯಾಕಿಂಗ್ ಕ್ರಿಕೆಟ್ ಆಡಿದ್ದು ಯಾರು ಅಂತಂದರೆ ಸಿಕಂದರ್ ರಾಜಾ. 26 ಬಾಲಿಗೆ 45 ರನ್, 4 ಸಿಕ್ಸ್, ಎಲ್ಲ ದೊಡ್ಡ ಸಿಕ್ಸ್, ತೀಕ್ಷ್ಣ ಇರಲಿ, ಎಲ್ಲ ಸ್ಪಿನ್ನರ್ಸಿಗೆ ಹಾಕಿ ಚಚ್ಚಿದ್ದಾರೆ. 3 ಓವರಿಗೆ 19 ರನ್ ಬೇಕಿತ್ತು, 2 ವಿಕೆಟ್ ಹೋದದ್ದು. 3 ಓವರ್ 19 ಅಂತ ಇದ್ದದ್ದು 2 ಓವರಿಗೆ 13 ಅಂತ ಆಯಿತು. ಅಂದರೆ 6 ರನ್ ಬಂತು. 2 ಓವರಿಗೆ 13. ಈ ಓವರಲ್ಲಿ ಹೊಡೆದು ಬಿಸಾಕ್ತಾರೆ ಅಂತಂದರೆ ಆಗ ಒಂಚೂರು ಟ್ವಿಸ್ಟ್ ಆ್ಯಂಡ್ ಟರ್ನ್ ಬೇಕಲ್ಲ. ಏನೋ ಲಾಸ್ಟ್ ಬಟ್ 1 ಓವರಲ್ಲಿ 19ನೇ ಓವರಲ್ಲಿ 2 ವಿಕೆಟ್ ಬಿತ್ತು. ರಾಜಾ ಅವರು ಬಿದ್ದರು. ಜಿಂಬಾಬ್ವೆದು 3ನೇ ವಿಕೆಟ್ ಅಂತೂ ಇಂತೂ ಬಿತ್ತು ಮಾರ ಈ ಟೂರ್ನಮೆಂಟಲ್ಲಿ ಅಂತ. ಅದೇ ಓವರಲ್ಲಿ 4ನೇ ವಿಕೆಟ್ ಕೂಡ ಬಿತ್ತು. ಆ ಓವರಲ್ಲಿ ಬಂದದ್ದು 5 ರನ್. ಸೊ
ಸೊ 2 ಓವರಿಗೆ 13 ಅಂತಿದ್ದದ್ದು 1 ಓವರಿಗೆ 8 ರನ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಯಾಕಂದರೆ ಲಾಸ್ಟ್ ಓವರ್ ತನಕ ಬಂದರೆ ನಿಮಗೆ ಗೊತ್ತುಂಟು ಪ್ರೆಷರ್ ಗೀಜರ್, ಆ ಪ್ರೆಷರಲ್ಲಿ ಎಂಥದ್ದು ಬೇಡ ಅಂತ ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 1 ರನ್, ಥರ್ಡ್ ಬಾಲ್ 4. 19.3 ಓವರ್ಸಿಗೆ ಜಿಂಬಾಬ್ವೆ 182 ರನ್ನಿಗೆ 4 ವಿಕೆಟ್, 6 ವಿಕೆಟ್ಗಳ ಭರ್ಜರಿ ಜಯ. ಈ ಜಯದೊಂದಿಗೆ ಟೇಬಲ್ ಟಾಪರ್ ಅವರ ಗ್ರೂಪ್ ಸ್ಟೇಜಲ್ಲಿ ಅವರದ್ದು ಏನು ಇದಿದೆಯಲ್ಲ, ಗ್ರೂಪ್ ಡಿ ಅವ್ರದ್ದು, ಐ ಡೋಂಟ್ ನೋ ವಿಚ್ ಗ್ರೂಪ್, ಅದರಲ್ಲಿ ಟಾಪರ್ ಆಗಿ ಅವರಿಗೆ ಸೂಪರ್ 8ಗೆ ಹೋಗ್ತಿದ್ದಾರೆ. ಹಾಗಾದರೆ ಈಗ ಟೇಬಲ್ ಟಾಪರ್ ಆಗಿರೋದಕ್ಕೆ ಏನಾದ್ರು ಸೂಪರ್ 8 ಚೇಂಜ್ ಆಗ್ತದೆ ಬ್ರೋ? ಎಂತ ಕೂಡ ಚೇಂಜ್ ಆಗೋದಿಲ್ಲ. ಇವತ್ತು ಶ್ರೀಲಂಕಾ ವಿನ್ ಆಗಿ ಜಿಂಬಾಬ್ವೆ ಸೋತು ಜಿಂಬಾಬ್ವೆ ಸೆಕೆಂಡ್ ಪ್ಲೇಸಲ್ಲಿ ಇದ್ರೂ ಕೂಡ ಸೂಪರ್ 8ನ ಅದೇನು ತಂಡಗಳಿದೆ ಅದು ಯಾವುದು ಕೂಡ ಚೇಂಜ್ ಆಗ್ತಾ ಇರಲಿಲ್ಲ. ಈಗ ನಮ್ಮ ತಂಡದಲ್ಲಿ ಇದೆಲ್ಲ ಕಾಕತಾಳಿ ಆಯ್ತಾ? ನಮ್ಮದು ಈಗ ಸೂಪರ್ 8 ಗ್ರೂಪಲ್ಲಿ ಯಾರೆಲ್ಲ ಇದ್ದಾರೆ ಅಂತಂದರೆ ಎಲ್ಲ ಟೇಬಲ್ ಟಾಪರ್ಸ್ ನಮ್ಮ ತಂಡದಲ್ಲಿದ್ದಾರೆ. ಯಾರು ನಮ್ಮ ಗ್ರೂಪಲ್ಲಿದ್ದಾರೆ? ಭಾರತ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್. ಇದು 4 ತಂಡಗಳು ಲೀಗ್ ಹಂತದಲ್ಲಿ ಒಂದು ಮ್ಯಾಚ್ ಕೂಡ ಸೋಲಿಲ್ಲ. ಇನ್ನೊಂದರಲ್ಲಿ ಯಾರೆಲ್ಲ ಇರೋದಂತಂದ್ರೆ ಶ್ರೀಲಂಕಾ, ಪಾಕಿಸ್ತಾನ, ನ್ಯೂಜಿಲ್ಯಾಂಡ್, ಮತ್ತೆ ಯಾವುದೋ ಒಂದು ತಂಡ ಇದೆಯಪ್ಪ, ಇಂಗ್ಲೆಂಡ್. ಇವರು ಅಟ್ಲೀಸ್ಟ್ ಒಂದೊಂದು ಮ್ಯಾಚ್ ಸೋತಿದ್ದಾರೆ. ಸೊ ಇವರು ಇನ್ನೊಂದು ಗ್ರೂಪಲ್ಲಿ ಇದೆ. ಇದು ಹೇಗೆ ಸೂಪರ್ 8 ಆದದ್ದು ಹೇಗೆ ಮಾರ್ರೆ? ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವ ಥರದಲ್ಲಿ ಸೂಪರ್ 8 ಗ್ರೂಪ್ ಎ ಗ್ರೂಪ್ ಬಿ ಮಾಡಿದ್ದಾರೆ ಅಂತ ನಾಳೆ ವಿಡಿಯೋ ಬರ್ತದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬರ್ತದೆ ವಿತ್ ಫೋಟೋಸ್ ಎಲ್ಲ ಹಾಕ್ತೇನೆ. ಅದು ಈಗಲೇ ಶೂಟ್ ಮಾಡ್ತೇನೆ, ಬೆಳಿಗ್ಗೆ 8 ಗಂಟೆಗೆ ಅಪ್ಲೋಡ್ ಆಗೋಗಿ ಶೆಡ್ಯೂಲ್ ಮಾಡಿರ್ತೇನೆ. ಬಟ್ ಓ ಮೈ ಗಾಡ್, ಜಿಂಬಾಬ್ವೆ ಏನು ಇಡೀ ಟೂರ್ನಮೆಂಟಲ್ಲಿ ಮೋಸ್ಟ್ ಸೆನ್ಸಿಬಲ್ ಬ್ಯಾಟಿಂಗ್ ಮಾಡಿರೋದು ಯಾರು? ಜಿಂಬಾಬ್ವೆ. ಮೋಸ್ಟ್ ಸೆನ್ಸಿಬಲ್ ಚೇಸ್ ಮಾಡಿರೋದು ಯಾರು? ಜಿಂಬಾಬ್ವೆ. ಯಾಕಂತಂದರೆ ಚೇಸ್ ಕಷ್ಟ ಅಂತ ಅಂತಿರುವಾಗ ನಿರಾಯಾಸವಾಗಿ ಚೇಸ್ ಮಾಡಿರುವಂಥ ತಂಡ ಯಾವುದು? ಜಿಂಬಾಬ್ವೆ. ಅದಕ್ಕೆ ಎಲ್ಲ ಟೀಮ್ಗೆ ಇನ್ಕ್ಲೂಡಿಂಗ್ ಇಂಡಿಯಾಗೆ ಎಲ್ಲರೂ ಕೂಡ ಎಂತ ಹೇಳೋದು ಅಂತಂದರೆ, ಪಾರ್ ಸ್ಕೋರ್ 175 ಇದ್ರೆ 190 ಹೊಡಲಿಕ್ಕೆ ಟ್ರೈ ಮಾಡಬೇಕು. ಪಾರ್ ಸ್ಕೋರ್ ಅಂದ್ರೆ ಏನು? ಆವ್ರೇಜ್ ಸ್ಕೋರ್. ಈ ಒಂದು ಪಿಚ್ಚಲ್ಲಿ ಇಷ್ಟು ಹೊಡಿಬಹುದು 175 ಅಂತಿದ್ರೆ ಎಲ್ಲ ತಂಡ ಕೂಡ ಅಷ್ಟು ಹೊಡಿಬಹುದು ಅಂತ ಅರ್ಥ. ಸೊ ಇವತ್ತು ಶ್ರೀಲಂಕಾ ಹೊಡೆದಷ್ಟು 178. ಅದರ ಅರ್ಥ ಪಾರ್ ಸ್ಕೋರ್ ಹೊಡೆದ್ರೆ ಜಿಂಬಾಬ್ವೆ ಕೂಡ ಪಾರ್ ಸ್ಕೋರ್ ಹೊಡಿಬೋದು ಅಂತ ಅರ್ಥ ಅಲ್ವಾ? ಸೊ ಇದು ಇವರು ಟ್ರೈ ಮಾಡಬೇಕಿತ್ತು. 190 ಹೊಡಲಿಕ್ಕೆ ಟ್ರೈ ಮಾಡಿದಿದ್ರೆ ಆವಾಗ ಮ್ಯಾಚ್ ಕುತ್ತಿಗೆ ತನಕ ಬರ್ತಿತ್ತು ಜಿಂಬಾಬ್ವೆಗೆ. ಬಟ್ ಸ್ಟಿಲ್ ಎಲ್ಲಿ ಅವ್ರದ್ದು ರ್ಯಾಂಕಿಂಗ್ ಎಲ್ಲಿ ಉಂಟು? ಆ ಒಂದು ತಂಡ 2024 T20 ವರ್ಲ್ಡ್ ಕಪ್, ಲಾಸ್ಟ್ T20 ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಕೂಡ ಆಗಿರಲಿಲ್ಲ ಅವರು. ಕ್ವಾಲಿಫೈಯರ್ ಇದರಲ್ಲಿ ಐ ಥಿಂಕ್ ಉಗಾಂಡ ಎಗೇನ್ಸ್ಟ್ ಯಾರ ಎಗೇನ್ಸ್ಟ್ ಅವರು ಸೋತಿದ್ರು. ಅದು ವಿನ್ ಆಗಿದ್ದಿದ್ರೆ ಅವರು ಕ್ವಾಲಿಫೈ ಆಗಿರ್ತಾ ಇದ್ರು. ಅವರು ಕ್ವಾಲಿಫೈ ಕೂಡ ಆಗಿರಲಿಲ್ಲ ಲಾಸ್ಟ್ T20 ವರ್ಲ್ಡ್ ಕಪ್ಪಿಗೆ. ಈ T20 ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗಿ ಇಲ್ಲಿಂದ ಗ್ರೂಪ್ ಸ್ಟೇಜಲ್ಲಿ ಟೇಬಲ್ ಟಾಪರ್ ಆಗಿ ಸೂಪರ್ 8ಗೆ ಬರ್ತಿದ್ದಾರೆ. ಆ್ಯಟ್ಸ್ ಆಫ್ ಟು ಸ್ಯಾರ್, ಆ್ಯಟ್ಸ್ ಆಫ್ ಟು. ಸೂಪರ್, ಭಾರಿ ಖುಷಿ ಆಯ್ತಪ್ಪ. ನಮ್ಗೆ ಎಕ್ಸ್ಪೆಕ್ಟ್ ಮಾಡದ ಒಂದು ರಿಸಲ್ಟ್ ಎಲ್ಲ ಬಂದಾಗ ಪರವಾಗಿಲ್ಲಲ್ಲ ಮಾರ್ರೆ, 2 ಬಿಗ್ ಟೀಮ್ಸನ್ನು ಹೊಡೆದು ಸೂಪರ್ 8ಗೆ ಬರ್ತಾ ಇದ್ದಾರೆ. ಯಾವ್ದು ಅಲಕ್ ಬುಲಕ್ ಅಂತೆಲ್ಲ ಹೇಳ್ತಾರಲ್ಲ, ಏನೂ ಅಲ್ಲ. ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ಈ ಸೂಪರ್ 8 ಮೊದಲೇ ಪ್ರೀಸೀಡ್ ಆಗಿದೆ. ಇದು ಮೋಸ ಸಾಲ ಸಮೋಸ ಸಾಲ. ನಾಳೆ ಅಂತ ಹೇಳ್ತೇನೆ ಹೇಗೆ ಡಿಸೈಡ್ ಆಗಿರೋದಂತ. ಸರಿಯಾಗಿದೆ ಬರುವ. ನಮಸ್ಕಾರ.